ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, PSI 402 ಎಕ್ಸಾಮ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು. ಅದನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟಾದರೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ನ ಮಾಡಿ, ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇವತ್ತಿನ ದಿನಪತ್ರಿಕೆಯಾದ ಕನ್ನಡಪ್ರಭದಲ್ಲಿ ಈ ಆರ್ಟಿಕಲ್ ಬಂದಿರುವಂಥದ್ದು. ಇದರಲ್ಲಿ PSI 402ಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಬಂದಿರುವಂಥದ್ದು. 402 PSI ನೇಮಕ ವಿಳಂಬಕ್ಕೆ ಶೀಘ್ರ ಮೋಕ್ಷ, ಅಂದರೆ ಶೀಘ್ರದಲ್ಲಿ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿರುವಂಥದ್ದು. ಏನಂತ ಹೇಳಿದ್ದಾರೆ ಅಂದರೆ, ನೋಡಿ ಫ್ರೆಂಡ್ಸ್, ಕಳೆದ 4 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ 402 PSI ಹುದ್ದೆಗಳ ನೇಮಕಾತಿ ಸಂಬಂಧ ಶೀಘ್ರವೇ KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಲಿಖಿತ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ. ಏಕೆಂದರೆ 402 PSI ಹುದ್ದೆಗಳಿಗೆ ನೇಮಕಾತಿ ಸಂಬಂಧ ಪರೀಕ್ಷೆ ನಡೆಸುವಂತೆ ರಾಜ್ಯ ಪೊಲೀಸ್ ನೇಮಕಾತಿ ವಿಭಾಗದ ಮುಖ್ಯಸ್ಥರಾದ ನೋಡಿ ಫ್ರೆಂಡ್ಸ್ ನೇಮಕಾತಿ ವಿಭಾಗದ ಮುಖ್ಯಸ್ಥರಾದಂತಹ DGP ಕಮಲ್ ಪಂತ್ ಅವರು ಖುದ್ದು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರಕ್ಕೆ ಒಂದು ಪತ್ರವನ್ನು ಬರೆದಿರುವಂಥದ್ದು. ಇದನ್ನು ಪೊಲೀಸ್ ಇಲಾಖೆಯ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ ಅಂತ ಒಂದು ಕನ್ನಡಪ್ರಭ ದಿನಪತ್ರಿಕೆ ವರದಿಯನ್ನು ಮಾಡಿರುವಂಥದ್ದು ಫ್ರೆಂಡ್ಸ್. ಈ ಹಿಂದೆ ರಾಜ್ಯ ಪೊಲೀಸ್ ನೇಮಕಾತಿ ವಿಭಾಗದ ನಡೆಸಲಾಗಿದ್ದ 545 PSI ಹುದ್ದೆಗಳ ನೇಮಕಾತಿಯಲ್ಲಿ ಭಾರೀ ಅವ್ಯವಹಾರ ಆರೋಪ ಕೇಳಿ ಬಂದಿತ್ತು. ಇದೆಲ್ಲ ನಿಮ್ಗೆ ಹಳೆ ಮ್ಯಾಟ್ರ್ ಗೊತ್ತಿರುವಂಥದ್ದು. ಇನ್ನು ನೇಮಕ ವಿಭಾಗಕ್ಕೆ ಅಪಕೀರ್ತಿ ಇವೆಲ್ಲ ನಿಮ್ಗೆ ಗೊತ್ತಿರುವಂಥದ್ದು ಫ್ರೆಂಡ್ಸ್. ಸರ್ಕಾರ ಪರೀಕ್ಷಾ ಪ್ರಾಧಿಕಾರಕ್ಕೆ ಮರುಪರೀಕ್ಷೆಯನ್ನು ಜವಾಬ್ದಾರಿ ನೀಡುತ್ತೆ. ಇತ್ತೀಚೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಯಾವುದೇ ಗೊಂದಲ ಹಾಗೂ ಕ್ರಮಗಳಿಗೆ ಅವಕಾಶ ನೀಡದೆ 545 PSI ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿತ್ತು. ಅದಲ್ಲದೆ ಇದರ ಬೆನ್ನಲ್ಲೇ PSI ಹುದ್ದೆ ಆಕಾಂಕ್ಷಿಗಳು 402 PSI ಹುದ್ದೆಗಳ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕವೇ ಲಿಖಿತ ಪರೀಕ್ಷೆ ನಡೆಸುವಂತೆ ಆಗ್ರಹಿಸಿದ್ದಾರೆ. KEಗೆ ನೀಡಲು ಆಕಾಂಕ್ಷಿಗಳೇ ಆಗ್ರಹ. ನೋಡಿ ಫ್ರೆಂಡ್ಸ್, ಇದನ್ನು PSI ಆಕಾಂಕ್ಷಿಗಳೇ KE ಮೂಲಕ ನಡೆಸಿ ಅಂತ ಒಂದು ಆಗ್ರಹವನ್ನು ನಡೆಸಿರೋದಂಥದ್ದು ಹೇಳ್ತಾ ಇರುವಂಥದ್ದು. ಇನ್ನು ಇದೆಲ್ಲ ನಿಮ್ಗೆ ಗೊತ್ತಿರುವಂಥದ್ದು ಹಳೆ ಮ್ಯಾಟ್ರು, ಅದು ಬೇಡ ನಮಗೆ. ಇನ್ನೊಂದು ಮ್ಯಾಟ್ರು ಅಂದರೆ ನೋಡಿ ಫ್ರೆಂಡ್ಸ್, ಇಲಾಖೆಯಲ್ಲಿ 17,000 ಹುದ್ದೆ ಖಾಲಿದೆ ಈಗ ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಪ್ರೆಸೆಂಟು 17,000 ಹುದ್ದೆ ಖಾಲಿದೆ. ಅದರಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 17,000 ಹುದ್ದೆಗಳು ಖಾಲಿದ್ದು ನೇಮಕಾತಿ ವಿಳಂಬವಾಗುತ್ತಿದೆ. ಕಳೆದ 4 ವರ್ಷದಿಂದ ಇಲಾಖೆಯಲ್ಲಿ ಯಾವುದೇ ನೇಮಕಾತಿ ನಡೆದಿಲ್ಲ. ಈ ಅವಧಿಯಲ್ಲಿ ನಿವೃತ್ತಿಯಾಗಿರುವ ಹಲವು ಹುದ್ದೆಗಳು ಖಾಲಿಯಾಗಿವೆ. ಹೀಗಾಗಿ ಹಾಲಿ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಕಾರ್ಯದೊತ್ತಡ ಹೆಚ್ಚಾಗಿದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ಹೇಳಿರುವಂಥದ್ದು. ನೋಡಿ ಫ್ರೆಂಡ್ಸ್, ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕೂಡ ಜಾಸ್ತಿ. 17,000ದಲ್ಲಿ ಒಂದು 10,000ದಿಂದ 12,000 ಅವೇ ಹುದ್ದೆಗಳು ಇರುವಂಥದ್ದು ಫ್ರೆಂಡ್ಸ್. ಪೊಲೀಸ್ ಇಲಾಖೆಯಲ್ಲೂ ಕೂಡ ನೇಮಕಾತಿ ಆಗುವ ಸಾಧ್ಯತೆ ಇದೆ. ಇನ್ನು 402 PSI ನೇಮಕಾತಿಗೆ ಸಂಬಂಧಪಟ್ಟಂತೆ ಅವರು ಲೆಟ್ರ್ ಬರೆದಿದ್ದರೆ ಅವರನ್ನು ರೆಸ್ಪಾನ್ಸ್ ಮಾಡುವಂಥದ್ದು. ಇನ್ನು ಕೆಲವು ದಿನಗಳಾದರೆ ಎಲೆಕ್ಷನ್ ಮುಗಿದ ನಂತರ ಎಕ್ಸಾಮ್ ನಡೆಸುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.